ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ ಟೆಸ್ಟ್ ಮ್ಯಾಚ್ ಡೇ 2 ರಿವ್ಯೂಗೆ ಸ್ವಾಗತ. ಡೇ 1 ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ, ಎಲ್ಲ ಗುಡೆ ಹಾಕೊಂಡು ಒಟ್ಟಿಗೆ ಮಾತಾಡುವಂಥ ಸಮಯ. ಡೇ 1 ಮಳೆಗಳೆಲ್ಲ ಬರ್ತಾ ಇದ್ದಿದ್ದು ನೋಡ್ತು ಅಂತಂದರೆ ರಿಸಲ್ಟ್ ಬರುತ್ತಾ ಈ ಮ್ಯಾಚು ರಿಸಲ್ಟ್ ಬರಲ್ವಾ ಅನ್ನೋ ಥರ ಇತ್ತು. ಬಟ್ ಸೆಕೆಂಡ್ ಡೇ ಆದಮೇಲೆ ಗೊತ್ತಾಗಿದೆ ಪಕ್ಕ ಈ ಮ್ಯಾಚ್ ಶಾರ್ಟಾಗೆ ರಿಸಲ್ಟ್ ಬಂದೇ ಬರುತ್ತೆ, ಏನಾದರೂ ಒಂದು ಹಾಗೆ ಆಗುತ್ತೆ ಅಂತ. ಯಾಕಂದರೆ ಡ್ರಾ ಆಗೋಗ್ಬಿಡ್ತು ಅಂದರೆ ಈ ಮ್ಯಾಚು ಇಂಗ್ಲೆಂಡ್ ಅವ್ರ ಕಡೆಗೆ ಹೋಗ್ಬಿಡುತ್ತೆ ಸೀರೀಸು. ಈ ಮ್ಯಾಚು ನಮಗೆ ಬೇಕಾಗಿರೋದು ರಿಸಲ್ಟು. ಸೊ ಪಾಸಿಟಿವಲ್ಲೇ ಕಾಣಿಸ್ತೈತೆ ಸದ್ಯದ ಮಟ್ಟಿಗೆ ನೋಡ್ತು ಅಂದರೆ ಇಂಡಿಯಾ 50+ ರನ್ಸು ಲೀಡಲ್ಲಿ ಇದ್ದೀವಿ. ನೆನ್ನೆ ಎಷ್ಟು ಗುರು ವಿಕೆಟ್ಸ್ ಬಿದ್ದಿದ್ದು, 18 ವಿಕೆಟ್ಸು ಒಂದೇ ಸಿಂಗಲ್ ಡೇಲಿ ಬಿದ್ದಿರೋ ಅಂಥದ್ದು. ಸೊ 5 ಮ್ಯಾಚ್ನ ತೊಗೊಂಡು ನೋಡ್ತು ಅಂದರೆ ನೆನ್ನೆನೇ ಸಿಕ್ಕಾಪಟ್ಟೆ ವಿಕೆಟ್ಸ್ ಬಿದ್ದಿರೋದು, 18 ವಿಕೆಟ್ ಒಂದೇ ದಿನ ಅಂತಂದರೆ ಬಾ ಅಂತ ಹೇಳ್ಬೇಕಲ್ಲ. ಒಂದು ಅರ್ಥ ಆಗ್ತಿಲ್ಲ ನನಗೇನು ಅಂತ. ಈ ಬುಮ್ರಾ ಇತ್ತು ಅಂದರೆ ಬಾಲಿಂಗ್ ಅಟ್ಯಾಕ್ ನೆಟ್ಟಿಗಿರಲ್ಲ ನಮ್ಮದು. ಈ ಬುಮ್ರಾ ಇಲ್ಲ ಅಂತಂದರೆ ಟೀಮಲ್ಲಿ ಏನು ಗುರು ಹಿಂಗೆ ಮಾಡ್ತಾರೆ ಬೌಲಿಂಗು. ಸಿರಾಜ್ ಅಡ್ಡ ಏನು ಕೇಳ್ತೀರಾ, ಪ್ರಸಿದ್ಧ ಕೃಷ್ಣ ಏನು ಕೇಳ್ತೀರಾ, ಆಕಾಶ್ ದೀಪ್ ಏನು ಕೇಳ್ತೀರಾ. ಅಂದರೆ ಆಕಾಶ್ ದೀಪ್ ಏನು ಅಷ್ಟೊಂದು ವಿಕೆಟ್ ಇತ್ತಿಲ್ಲ, ಬಟ್ ಬೇರೆ ಮ್ಯಾಚ್ಗಳಲ್ಲಿ ಹೇಳ್ತಾ ಇರೋವಂಥದ್ದು ಎಲ್ಲೆಲ್ಲಿಂದನೋ ಬಂದ್ಬಿಡ್ತದೆ ಗುರು. ಬಟ್ ಬುಮ್ರಾ ಇತ್ತು ಅಂತಂದರೆ ಏನು ಗುರು ಇದು ಹಿಂಗೆ ಆಡ್ತಾವ್ರೆ ಅಂತ ಅನ್ನಿಸ್ತಾ ಇದೆ. ಸೀರೀಸ್ನ ನೋಡ್ತವನೆ ಗಮನಿಸ್ತು ಅಂತಂದರೆ ಅದೇ ಥರ ಕಾಣಿಸ್ತೈತೆ. ಒಬ್ಬೊಬ್ಬರು ಒಂದೊಂದು ದಾಂಡಿಗಿರೋ ಥರ ಕಾಣಿಸ್ತಾರೆ. ಇವಾಗ ಸಿರಾಜೇ ಆಗಿರಲಿ, ಆಕಾಶ್ ದೀಪೇ ಆಗಿರಲಿ, ಪ್ರಸಿದ್ಧ ಕೃಷ್ಣನೇ ಆಗಿರಲಿ, ಇರೋವಂಥವ್ರು 3 ಜನನೇ ಒಂಥರ ನೋಡಿ ನಾನು ಹೆಂಗೆ ಕಟ್ ಹಾಕಿದ್ರು ಅಂತ. ನಾವು ಆಡೋದು 60+ ಓವರ್ಸು, ಇವ್ರಿಗೆ 50+ ಓವರ್ಸ್ಗೆ ಕಟ್ ಹಾಕ್ಬಿಟ್ವಿ. ನಾವು ಬೇಗನೆ ಆಲ್ಔಟ್ ಮಾಡ್ಬಿಟ್ವಿ, ರನ್ಸ್ ಜಾಸ್ತಿ ಹೊಡ್ಸ್ಕೊಳ್ಬೋದು. ಬಟ್ ನಾವು ಆಡಿದಂಥ ಓವರು ಅವ್ರು ಆಡಿದಂಥ ಓವರ್ ಅಂತ ಬಂದಾಗ ಅವರೇ ಕಮ್ಮಿ ಆಡಿರುವಂಥದ್ದು. ಸೊ ನೆನ್ನೆ ಕರುಣ್ ನಾಯರ್ ಅವರು ಇಳಿತಾರೆ. ಕರುಣ್ ನಾಯರ್ ಒಂದು 50 ಹೊಡ್ಕೊಂಡಿದ್ರು ಮೊನ್ನೆನೇ. ಏನೋ ಒಂದು ಬಿಗ್ ಸ್ಕೋರ್, ಏನಾದ್ರು 300 ಬರ್ತಲ್ಲ ಆ ಥರ ಏನಾದರೂ ನಾವು ದೊಡ್ಡ ಸ್ಕೋರನ್ನು ಹೊಡಿತಾರೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಆ ಥರ ಆಗಲ್ಲ, ಬಂದ ತಕ್ಷಣವೇ ಔಟ್ ಆಗಿದ್ದು ಟಂಗ್ ಅವರಿಗೆ. LBW ಆಗ್ತಾ ಇದ್ದಂಗೆ ಈ ಕಡೆಯಿಂದ ನೋಡಿ ಅಲ್ಲಿ ಬಾಟಮ್ ಮೇಲೆ ಕಾಂಟ್ರಿಬ್ಯೂಷನೇ ಬಂದಿಲ್ಲ. ಅಲ್ಲಿ ವಾಷಿಂಗ್ಟನ್ ಸುಂದರ್ ಒಂದು 20+ ರನ್ ಹೊಡೆದ್ರು. ಆ ಕಡೆಯಿಂದ ಆಕಾಶ್ ದೀಪೇ ಆಗಿರಲಿ, ಸಿರಾಜ್ ಭಯ್ಯನೇ ಆಗಿರಲಿ, ಪ್ರಸಿದ್ಧ ಕೃಷ್ಣನೇ ಆಗಿರಲಿ 0-0-0 3 ಜನರಿಂದ 0 ರನ್ ಕಾಂಟ್ರಿಬ್ಯೂಷನು ಎಲ್ಲ ಸೇರ್ಕೊಂಡು 224ಗೆ ಸೆಟ್ ಆಯಿತು. ಇದು ಸಿಕ್ಕಾಪಟ್ಟೆ ಕಮ್ಮಿ ಸ್ಕೋರ್ನ ಫಸ್ಟ್ ಇನ್ನಿಂಗ್ಸ್ ಅಂತ ಬಂದಾಗ. ಬಟ್ ಮಳೆ ಗಿಳೆ ಎಲ್ಲ ನೋಡ್ತು ಅಂತಂದರೆ ಆಗ್ತಿರುವಂಥ ಸೀಮ್ ಎಲ್ಲ ನೋಡ್ತು ಅಂದರೆ, ಸ್ವಿಂಗ್ ಎಲ್ಲ ನೋಡ್ತು ಅಂದರೆ ಬೌಲಿಂಗ್ಗೆ ಒಂಥರ ಸಿಕ್ಕಾಪಟ್ಟೆ ಅಸಿಸ್ಟ್ ಇದೆ ಅಂತ ಹೇಳಬೇಕು ಬ್ಯಾಟಿಂಗಿಗೆ ಕಂಪೇರ್ ಮಾಡ್ತು. ಯಾಕಂದರೆ ಅನ್ನಿವನ್ ಬೌನ್ಸ್ ಅನ್ನೋದಿದೆ, ಜೊತೆಗೆ ಬಾಲ್ ಬಿದ್ದು ಒಳಗೆ ಬರೋದು ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ರಮ್ಮನಂಗೆ ಬರ್ತಾ ಇದೆ ಬಾಲು. ಸೊ ಬೌಲರ್ಸ್ಗೆ ಫಾಸ್ಟ್ ಬೌಲರ್ಸ್ಗೆ ಸಿಕ್ಕಾಪಟ್ಟೆ ಅಸಿಸ್ಟ್ ಇದೆ. ಬಟ್ ಆದ್ರೂ ಒಬ್ಬ ಬೌಲರ್ ಶಾರ್ಟ್ ಆಡ್ತಿದ್ದಾರೆ. ಕ್ರಿಸ್ ವೋಕ್ಸ್ಗೆ ಶೋಲ್ಡರ್ ಇಂಜುರಿ ಆಗಿರೋದ್ರಿಂದ ಇವರು ಒಂದು ಬೌಲರ್ ಶಾರ್ಟ್ ಆಡ್ತಿದ್ರಲ್ಲ, ಅದನ್ನಂತೂ ಮೆಚ್ಕೊಳ್ಳೇಬೇಕು. ಸೊ ಈ ಮ್ಯಾಚ್ನ ಸೋಲ್ತು ಅಂತಂದರೆ ಅವರು ಇನ್ ಕೇಸ್ ಏನಾದ್ರು ಸೋಲ್ತು ಅಂತಂದರೆ ಕ್ರಿಸ್ ವೋಕ್ಸ್ ಅವರ ಅನ್ಅವೈಲಬಿಲಿಟಿ ಜೊತೆಗೆ ಬೆನ್ ಸ್ಟೋಕ್ಸ್ ಅವರು ಔಟ್ ಆಗಿದ್ದು. ನೀವು ಹೇಳ್ತೀರ ಏನು ನಮಗೇನು ಎಲ್ಲರೂ ಫಿಟ್ ಇದ್ರ ಅಲ್ಲಿ, ಬುಮ್ರಾ ಔಟು, ಅವ್ರು ಔಟು, ಇವ್ರು ಔಟು ಅಂತ. ಬಟ್ ಇಲ್ಲಿ ಇವಾಗ ಹೆಂಗಾಗಿದೆ ಅಂತಂದರೆ ಸೀನಿಯರ್ದು 10 vs 11 ಆಗೋಗ್ಬಿಟ್ಟೈತೆ ಅವ್ರು ರೋಲ್ಡ್ ಔಟ್ ಆಗಿರೋದ್ರಿಂದ. ಏನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದು ಬೆನ್ ಡಕೆಟ್ ಜೊತೆಗೆ ಕ್ರಾಲಿ, ಏನು ಓಡಿ ಆಡ್ದಂಗೆ ಆಡ್ತಾ ಇದ್ರು. ಅಲ್ಲಿ ಅಗ್ರೆಸಿ ನಿಂತ್ಕೊಂಡೆಲ್ಲ ಕಚ್ಕೊಂಡು ಇಲ್ಲಿ ಟುಕು ಆಡ್ಕೊಂಡು ನಿಂತ್ಕೊಂಡ್ರೆ ವಿಕೆಟ್ನ ಕಳ್ಕೊಳ್ತೀವಮ್ಮ ಅಂತ ಪಕ್ಕ ಲೋಕಲ್ ಆಗಿ ಪರಿಕೊಂಡೆಲ್ಲ ಸ್ವೀಪ್ ಶಾಟ್ಗಳು, ಪ್ಯಾಡಲ್ ಶಾಟ್ಗಳು, ಆ ಶಾಟ್ ಈ ಶಾಟ್ ಎಲ್ಲ ಆಡ್ತಾ ಇದ್ರು ಬೆನ್ ಡಕೆಟ್ ಅವರು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕಾಣಿಸ್ಕೊಂತಿದ್ರು ಇಬ್ರು ಕೂಡ. ಯಾಕಂದರೆ ಅದೇ ರನ್ಸ್ ಬೇಕಿಲ್ಲ, ಮೇಯ್ನ್ ಈ ವಿಕೆಟಲ್ಲಿ ರನ್ಸ್ ಬೇಕು, ನಿಂತ್ಕೊಂಡು ಆಡೋಕ್ಕಂತೂ ಆಗೋದಿಲ್ಲ ಅಂತ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು. ಸೊ ಇದನ್ನ ನೋಡಿಕೊಂಡ್ರು ಯಶಸ್ವಿ ಜೈಸ್ವಾಲ್ ಕೂಡ ಇದೇ ಥರ ಆಡಿದ್ದು. ಓಪನಿಂಗ್ ಸಡ್ಲಿ ಬಂದ್ಬಿಟ್ಟು ನಮ್ಮ ಇಂಡಿಯಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡಬೇಕಾದ್ರೆ. ಸೊ ಒಟ್ಟಲ್ಲಿ ಮಸ್ತಾಗಿ ಕಾಣಿಸ್ಕೊಂತಿದ್ದಂಥವ್ರು ಆಲ್ಮೋಸ್ಟ್ ಎಷ್ಟು 90+ ರನ್ಸ್ ಪಾರ್ಟ್ನರ್ಶಿಪ್ ಬಂದ್ಬಿಡ್ತು, ಓಪನಿಂಗ್ ಪಾರ್ಟ್ನರ್ಶಿಪ್ಪು. ಅದಾದಮೇಲೆ ಏನು ಗುರು ಇದು ಹಿಂಗೆ ಹೊಡಿತಾವ್ರೆ, ನಾವು ಹೊಡೆದ್ರೆ 224 ರನ್ನಲ್ಲಿ ಇವ್ರು ನೋಡ್ತಾರೆ 90+ ಓಪನಿಂಗ್ ಪಾರ್ಟ್ನರ್ಶಿಪ್ಪು, ಎಲ್ಲಿ ವಿಕೆಟೇ ಬರ್ತಾ ಇಲ್ಲ, ಏನಿದು ಕತೆ ಅಂತ ಇದ್ದಂಗೆ ಬಂತು ಗುರು ವಿಕೆಟು ಪಟ್ಟನಾಗೆ. ಬೆನ್ ಡಕೆಟ್ ಅವರು ತಿರ್ಕೊಂಡು ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದೆ. ಅದು ಔಟ್ ಆಗೋವಂಥ ಬಾಲೇ ಅಲ್ಲ. ಅಲ್ಲಿ ಆಕಾಶ್ ದೀಪ್ಗೆ ಒಂದು ಲಕ್ಕಿ ವಿಕೆಟ್ ಅಂತ ಹೇಳಬೇಕು, ತಿರ್ಕೊಂಡು ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಅಲ್ಲಿ ಔಟ್ ಆಗ್ತಾ ಇದ್ದಂಗೆ ಈ ಕಡೆ 1 ವಿಕೆಟ್ ಅಷ್ಟೇ ಬಿದ್ದಿದ್ದು ಅಲ್ಲ ಸೆಷನಲ್ಲಿ. ಆಲ್ಮೋಸ್ಟ್ ಎಷ್ಟು 109 ರನ್ ಹೊಡೆದ್ಬಿಟ್ಟಿದ್ರು. ಅದಾದಮೇಲೆ ನೆಕ್ಸ್ಟ್ ಸೆಷನಲ್ಲಿ ಬಿದ್ದಂಥದ್ದು ವಿಕೆಟ್ಸ್ಗಳು 6 ವಿಕೆಟ್ ಒಂದೇ ಸೆಷನಲ್ಲಿ ನಮ್ಮ ಇಂಡಿಯಾ ಎತ್ತಾರೆ. ಆ ಒಂದು ಸೆಷನ್ನು ಕೂಡ ಆಲ್ಮೋಸ್ಟ್ 100 ರನ್ಸು ಬರುತ್ತೆ ಅವ್ರಿಗೆ. ರನ್ಸ್ ಅಂತೂ ಬರುತ್ತೆ, ಬಟ್ 6 ವಿಕೆಟ್ ಸೆಷನ್ ಖಂಡಿತ ಇಂಡಿಯಾ ಪರವಾಗಿನೇ ಕೊಡಬೇಕಾದ್ರೆ 6 ಕ್ರೂಷಿಯಲ್ ವಿಕೆಟ್ಸ್ನ ಎತ್ತಿರ್ತು. ಸಿರಾಜ್ ಅಣ್ಣ ಮೇಲ್ಗಡೆ ವಿಕೆಟ್ಸ್ ಎಲ್ಲ ಎತ್ತಿತ್ತು ಅಂತಂದರೆ ಈ ಕಡೆ ಬಾಟಮ್ ಅಲ್ಲಿರೋ ವಿಕೆಟ್ ಎಲ್ಲ ಎತ್ತಿರೋದು. ಪ್ರಸಿದ್ಧ ಕೃಷ್ಣ 4 ವಿಕೆಟ್ಸ್ಗಳನ್ನ ಇಬ್ಬರು ಬ್ರದರ್ಸ್ಗಳನ್ನ ತಗೊಂಡಿದ್ದಾರೆ. ಸಿರಾಜ್ ಅಣ್ಣ ನೋಡಿ ಯಾವ ಥರ ಕಾಣಿಸ್ತಾರೆ ಅಂದರೆ ಬುಮ್ರಾ ಇಲ್ಲ ಅಂತಂದಾಗ ಹೈಲಿ ಪಂಪ್ಡಪ್ ಹೋಗ್ರು. ಏನು LBW ಮಾಡಿದ್ರೇನೆ ರಜ್ಜಿ ಆಲಿ ಪಾಪು ಜೊತೆಗೆ ಜೋ ರೂಟೋ ಎಲ್ಲ ಹಂಗೆ ಸ್ಟಂಡ್ ಆಗಿ ಹೋಗ್ಬಿಟ್ಟಿದ್ರು. ಹೌದು, ಈ ಕಡೆಯಿಂದ ಪ್ರಸಿದ್ಧ ಕೃಷ್ಣ ಅವ್ರ ವಿಕೆಟ್ ಎತ್ತಿದ್ದು, ಕ್ರಾಲಿ ಅವ್ರ ವಿಕೆಟ್ ಎತ್ತಿದ್ದು ಪ್ರಸಿದ್ಧ ಕೃಷ್ಣ ಅವರನ್ನೇ. ಆ ಬೌನ್ಸ್ನ ಗೀಜ್ ಮಾಡದೆ ಹೊಡೆಯೋಕೆ ಹೋಗ್ಬಿಟ್ಟು ಪುಲ್ ಮಾಡೋದಕ್ಕೆ ಹೋಗ್ಬಿಟ್ಟು ಜಡೇಜಾ ಅವರಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಅದಾದ ನಂತರ ಆಲಿ ಪಾಪು ಸ್ವಲ್ಪ ಸ್ಟೇಬಲ್ ಆಗಿ ಕಾಣಿಸ್ತಾ ಇರ್ತಾರೆ. ಸೊ ಅವ್ರನ್ನ LBW ಮಾಡ್ತಾರೆ. ಆಮೇಲೆ ಜೋ ರೂಟ್ ಅವ್ರು ಸಿಕ್ಕಾಪಟ್ಟೆ ನಿಗ್ರಾಡ್ತಾ ಇರ್ತಾರೆ ಪ್ರಸಿದ್ಧ ಕೃಷ್ಣ ಅವರ ಮೇಲೆ, ಅವ್ರನ್ನೂ ಕೂಡ LBW ಮಾಡ್ತಾರೆ. ಈ ಕಡೆಯಿಂದ ನೋಡಿ ಎಂತೆಂಥ ವಿಕೆಟ್ಸ್ನ ಎತ್ತಿರೋದು ಸಿರಾಜ್ ಭಯ್ಯ ಅಲ್ಲಿ.
ಈ ಕಡೆ ಜೇಕೋಬ್ ಬೆತೆಲ್ ಹಂಗೆ ಕ್ಲೂಲೆಸ್ ಆಗೋಗ್ಬಿಡ್ತಾರೆ. ಬಾಲ್ ಎಲ್ಲಿ ಬಂತು ಅಂತಾರೆ ಗೊತ್ತಾಗಿಲ್ಲ, ಹಾಕ್ದಂತ ಯಾರ್ಕರ್ರು ಬ್ಯಾಟ್ ಎಲ್ಲ ಹಿಡ್ತಾರೆ, ಬಾಲೇ ಕಾಲು ಕೊಡ್ಕೊಂಡು ಹೋಗೈತೆ. ಇಲ್ಲಿ ಕ್ಯಾಪ್ಟನ್ಸಿ ನಾಕ್ನ ಆಡ್ತಾ ಇದ್ದಂತ ಹ್ಯಾರಿ ಬ್ರೂಕು ಲಾಸ್ಟ್ವರೆಗೂ ನಿಂತ್ಕೊಂಡು ಕಚ್ಕೊಂಡು ಆಡ್ತಾ ಇದ್ದಂಥವ್ರನ್ನ ಸಿರಾಜ್ ಭಯನೇ ಬಂದ್ಬಿಟ್ಟು ಔಟ್ ಮಾಡಬೇಕಾಯ್ತು. ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಬೋಲ್ಡಿಗೆ ತಗ್ಲಕೊಂಡು ಹೋಗ್ತಾ ಇದ್ದಂಗೆ ಬಾಟಮ್ ಇಂದ ಏನಂತ ಕಾಂಟ್ರಿಬ್ಯೂಷನ್ ಹ್ಯಾಕಿಂಗ್ಸನ್ ಇಂದನೇ ಆಗಿರಲಿ, ಅದೇ ಒಂದು ಬ್ಯಾಟರ್ ಬೇರೆ ಶಾರ್ಟ್ ಆಡಿದ್ರಲ್ಲ, ಕ್ರಿಸ್ ವೋಕ್ಸ್ ಇಲ್ಲದೆ ಇರೋದ್ರಿಂದ ಈ ಕಡೆ ಬಾಟಮಲ್ಲಿ ಏನು ಕೂಡ ಕಾಂಟ್ರಿಬ್ಯೂಷನ್ ಅದು ಬಂದಿಲ್ಲ. ಇವರು ಕೂಡ ಆಲ್ಮೋಸ್ಟ್ ಎಷ್ಟು 3 ಜನ ಏನೋ ಡಕ್ಔಟ್ ಆಗಿದ್ದಾರೆ, 0-0 ಔಟ್ ಆಗಿದ್ದಾರೆ. ಎಲ್ಲ ವಿಕೆಟು ಪ್ರಸಿದ್ಧ ಕೃಷ್ಣಗೆ ಹೋಗಿದೆ. ಸೊ ಒಟ್ನಲ್ಲಿ ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೇಕು ಗುರು. ಯಾಕಂದರೆ 50+ ಓವರ್ಸ್ಗೆ ರನ್ಸ್ ಜಾಸ್ತಿ, ಒಂದು ಸ್ವಲ್ಪ ಒಂದು 20-25 ರನ್ ಜಾಸ್ತಿ ಕನ್ಸಿಡರ್ ಮಾಡಿರ್ಬೋದು. ಬಟ್ ನಾವು ಅವ್ರಿಗಿನ್ನ ಬೇಗನೇ ಇವ್ರನ್ನ ಆಲ್ ಔಟ್ ಎತ್ತಿದ್ದೀವಿ. ಸೊ ಓಕೆ, ಇದನ್ನು ಲೀಡ್ನ ಮುಂದಕ್ಕೆ ತೊಗೊಂಡೋಗೋದಕ್ಕೆ ಅಂತ ಬರ್ತಾರೆ ನಮ್ಮ ಇಂಡಿಯನ್ ಬ್ಯಾಟರ್ಸು. ಯಶಸ್ವಿ ಜೈಸ್ವಾಲ್ ನೋಡ್ಕೊಂಡಿದ್ರು ಬಂಡೆಗೇಟು ಕ್ರಾಲ್ ಯಾವ ಥರ ಆಡಿದ್ರು ಅಂತ. ಅವ್ನ ಅಜ್ಜಿ ತಗೊಂಡೋಗ್ತೀನಿ ನೋಡೋರು, ನಿಂತ್ಕೊಂಡೆಲ್ಲ ಕಚ್ಕೊಂಡೆಲ್ಲ ಆಡಲ್ಲ ನನ್ನವ್ರಂತ ಅಗ್ರೆಸಿವ್ ಒಂಥರ ಒಂದು ಸಮ್ ಪಾಯಿಂಟಲ್ಲಿ T20 ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹೇಳಿ ಪೇಡಿ ಚಚ್ತಾ ಇದ್ರು ಹಾಕೊಂಡು. KL ರಾಹುಲ್ ಟಂಗ್ ಅವ್ರಿಗೆ ನಿಕ್ ಮಾಡಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಎಡ್ಜ್ ಹೊಡ್ಕೊಂಡು ಔಟ್ ಆಯಿತು ಅಂತಂದರೆ ಏನು ಇನ್ನಿಂಗ್ಸಲ್ಲೂ ಕೂಡ ಸ್ಕೋರ್ ಏನು ಬಂದಿಲ್ಲ KL ರಾಹುಲಿಂದ, ಚಿಕ್ಕ ಸ್ಕೋರನ್ನೇ ಬಂದಿರೋದು. ಈ ಕಡೆ ಸಾಯಿ ಸುದರ್ಶನ್ ಪಾಪ ಅನ್ನಿ1 ಬೌನ್ಸಿಂದ ಕಚ್ಕೊಂಬಿಟ್ರು ಹಂಗೇನೆ ವಿಕೆಟಿಂದ. ಅದು DRS ಬೇರೆ ತಗೊಂಡಿದ್ರು. ಅನ್ಫಾರ್ಚುನೇಟ್ಲಿ ಪಾಪ ಅನ್ನಿ1 ಬೌನ್ಸ್ಗೂ ಏನೋ ಮಾಡೋದಕ್ಕಾಗೋದಿಲ್ಲ. ಕರೆಕ್ಟಾಗಿ ಬಂದಿತ್ತು ಅಂದರೆ ಆಡಿರೋರು. ಇಂಥ ಬಾಲ್ ಬಂತು ಅಂದರೆ ಒಂಥರ ಕ್ಲೋಸ್ ಆಗೋಗ್ಬಿಡ್ತಾರೆ ಬ್ಯಾಟ್ರು. ಅನ್ಪ್ಲೇಯಬಲ್ ಅಂತ ಹೇಳಬೇಕು ಸಾಯಿ ಸುದರ್ಶನ್ಗೆ ಬಂದಂಥ ಬಾಲು. ಆ್ಯಂಡ್ ಬಂಡೆಕೇಟು ಜೊತೆಗೆ ಇವ್ರ ಜೊತೆಗೆ ಸಾಯಿ ಸುದರ್ಶನ್ ಜೊತೆಗೆ ಒಂದು ಸ್ವಲ್ಪ ಅವ್ರು ಔಟ್ ಆದಂಥ ಟೈಮಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಅಂತೂ ನಡೀತು. ಸೊ ನೆನ್ನೆ ಒಂಥರ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕಾಣಿಸಿದ್ರು ಗುರು. ಈ ಕಡೆ ಪ್ರಸಿದ್ಧ ಕೃಷ್ಣ ಆ ಕಡೆ ರೂಟಿಗೆ ಉರ್ಸೋದಾಗಿರ್ಬೋದು, ಈ ಕಡೆ ಇವ್ರು ಅವ್ರಿಗೆ ಉರ್ಸೋದಾಗಿರ್ಬೋದು. ಒಟ್ಟಲ್ಲಿ ಸ್ಲೆಡ್ಜಿಂಗ್ ಅದು ಇದು ಎಲ್ಲ ನಡೀತದೆ, ಲೈಟಾಗಿ ನಡೀತಾ ಇದೆ ಅಂತ. ದೊಡ್ಡ ಮಟ್ಟದಲ್ಲೇ ನಡೀತಾ ಇಲ್ಲ, ಒಟ್ಟಲ್ಲಿ ನಡೀತಾ ಇದೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. 50+ ರನ್ಸ್ನ ಇವಾಗ 70+ ರನ್ಸ್ನ ಹೊಡೆದಿದ್ದೀವಿ, 50+ ರನ್ಸ್ನ ಲೀಡಲ್ಲಂತೂ ಇದ್ದೀವಿ. ಸೊ ಬೇಕಾಗಿರೋದು ನಮಗೆ ಬೇಜಾನ್ ರನ್ಸ್ಗಳು. ಒಟ್ಟಲ್ಲಿ ರಿಸಲ್ಟ್ ಅಂತೂ ಬರುತ್ತೆ. ಇವತ್ತು ಕಂಪ್ಲೀಟಾಗಿ ನಾವು ಬ್ಯಾಟಿಂಗ್ ಆಡಬೇಕು. ಅದು ಆಡ್ತೀವೋ ಆಡೋದಿಲ್ವೋ ಗೊತ್ತಾಗುತ್ತೆ. ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಕರವಾಗಿದೆ ವಿಕೆಟು. ಯಾಕಂದರೆ ಬಿದ್ದು ಬಾಲ್ ಒಳಗೆ ಹೆಂಗೆ ಬರುತ್ತೆ ಅಂದ್ರೆ ಗೊತ್ತೇ ಆಗಲ್ಲ. ಯಾಕಂದರೆ ಜೋ ರೂಟು ಅಲಿಪಾಪ್ ಎಲ್ಲ ಔಟ್ ಆಗಿರೋದು ನೋಡ್ತು ಅಂದರೆ ಆ ಥರ ಬರ್ತಾ ಇದೆ ಬಾಲು. ಸೊ ನೋಡೋಣ, ಬ್ಯಾಟಿಂಗ್ ಆಡೋಕ್ಕೆ ಕಷ್ಟಕರವಾಗಿದೆ. ಅದೇ ಕರುಣ್ ನಾಯರ್ ಹೊಡೆದಂಥ ಒಂದು 50+ ಸ್ಕೋರ್ ಇದೆ. ಆ್ಯಕ್ಚುಲಿ 3 50+ ಅಷ್ಟೇ ಬಂದಿರೋದು, 100 ಗಿಂಡೆಲ್ಲ ಏನೂ ಬಂದಿಲ್ಲ. ಅವರು 2 50+ ಹೊಡೆದಿದ್ದಾರೆ, ನಾವು 150+ ಹೊಡೆದಿದ್ದೀವಿ. ಇವಾಗ ಬೇರೆ ಬಂದಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವ್ರದ್ದು ಒಂದು 50+, 4 50+ ಬಂದಿದೆ. ಸೊ ನೋಡೋಣ ಯಾರು 50 ಹೊಡಿತಾರೆ. ನಾವು ಒಂಥರ 50 ಹೊಡೆಯೋದೇ ಗ್ರೇಟ್ ಆಗೋಗ್ಬಿಟ್ಟಿದೆ ಈ ಒಂದು ವಿಕೆಟಲ್ಲಿ. ಜೈಸ್ವಾಲ್ ಕರೆಂಟ್ಲಿ ಆಡ್ತಾ ಇದ್ದಾರೆ, ನೋಡುವ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.